ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜೆಡಿ ವ್ಯಾನ್ಸ್ ಸುದ್ದಿಗೋಷ್ಠಿಯಲ್ಲಿ ಇನ್ನೊಂದು ವಿಚಾರ ಹೇಳಿದ್ರು. ನಾವು ಇಲ್ಲಿ ಏನೇ ಮಾತುಕತೆ ಆದ್ರೂ ಲೂಪಲ್ಲಿ ನಮ್ಮ ಜೊತೆಗೆ ಅಧ್ಯಕ್ಷರು ಇದ್ರು ಅಂತ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಇದ್ರು ಅಂತ. ಸೊ ಇಲ್ಲಿ ಯಾವಾಗ ಪೀಸ್ ಮೀಟಿಂಗ್ ಫೇಲ್ಯೂರ್ ಆಯಿತು, ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರೋದು ಘಂಟಾಘೋಷವಾಗಿ ಘೋಷಿಸ್ತಾ ಇದ್ದಾರೆ, ಅಮೆರಿಕ ಈಗಾಗಲೇ ಗೆಲುವು ಸಾಧಿಸಿದೆ ಕಣ್ರಿ, ಇರಾನ್ ಮಿಲಿಟರಿಯನ್ನ ಅದರ ಸಾಮರ್ಥ್ಯವನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದೀವಿ, ಅಲ್ಲಿಗೆ ವಿಜಯದ ಲಕ್ಷ್ಮಿ ನಮ್ಮ ಕೊರಳಲ್ಲಿದ್ದಾಳೆ. ಸೇನಾ ದಾಳಿ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಮತ್ತೆ ಮಾಡ್ತಿದ್ದಾರೆ. ಯುದ್ಧ ಗೆದ್ದ ಮೇಲೆ ಮತ್ತೆ ದಾಳಿ ಮಾಡೋ ಅವಶ್ಯಕತೆ ಏನಪ್ಪ ಇರುತ್ತೆ? ಟ್ರಂಪ್ ಮಾತಲ್ಲೇ ಎರಡು ವೈರುಧ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನ್ಯಾಟೋ ಚೀನಾಗೂ ಡೊನಾಲ್ಡ್ ಟ್ರಂಪ್ ಈ ಸಂದರ್ಭದಲ್ಲಿ ವಾರ್ನ್ ಮಾಡುವ ಕೆಲಸ ಮಾಡಿದ್ದಾರೆ. ನಮಗೆ ನ್ಯಾಟೋ ಸಹಾಯ ಮಾಡಲಿಲ್ಲ ಹಾರ್ಮುಜ್ ಜಲಸಂಧಿಯನ್ನ ಕ್ಲಿಯರ್ ಮಾಡುವ ವಿಚಾರದಲ್ಲಿ, ಅದಕ್ಕೆ ಮತ್ತೊಮ್ಮೆ ಗುಡುಗಿದ್ದಾರೆ. ಇರಾನ್ಗೆ ಬೆಂಬಲಿಸಿದ್ರೆ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಡ್ರ್ಯಾಗನ್ ರಾಷ್ಟ್ರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬೇಡಿ ಇರಾನ್ಗೆ, ಚೀನಾಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ಗೆ ಕಳಿಸಿಕೊಟ್ಟಿದೆ ಅನ್ನುವಂತಹ ಸುದ್ದಿ ನಿನ್ನೆ ಹೊರಬಿದ್ದಿತ್ತು. ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮೊದಲ ಹಂತದ ಮಾತುಕತೆ ಮುರಿದು ಬಿದ್ದಿದೆ ಅಂದ ತಕ್ಷಣ ಜಗತ್ತಿಗೆ ಎದುರಾಗುವಂತಹ ಮೊದಲ ಆತಂಕವೇ ಮತ್ತೆ ಯುದ್ಧ ಶುರುವಾಗುತ್ತಾ, ಮತ್ತೆ ಹೊರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಸಂಘರ್ಷ ಏರ್ಪಡುತ್ತಾ ಅಂತ ಹೇಳಿ, ಇದರ ಪಾಸಿಬಿಲಿಟೀಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಶಬೀರ್? ನೋಡಿ, ಇಮಿಡಿಯೇಟ್ ಆಗಿ ಅಮೆರಿಕ ಏನು ರಿಯಾಕ್ಟ್ ಮಾಡುತ್ತೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಅಮೆರಿಕ ಸದ್ಯಕ್ಕೆ ಬೆದರಿಕೆ ಒಡ್ಡುವಂತಹ ತಂತ್ರಗಳನ್ನ ಮಾಡ್ತಾ ಇದೆ. ಆ ಮೂಲಕ ಇರಾನ್ ಅನ್ನ ಮತ್ತೊಮ್ಮೆ ಮಾತುಕತೆಯ ವೇದಿಕೆಗೆ ಕರೆತರುವಂತಹ ಪ್ರಯತ್ನದ ಭಾಗವೂ ಕೂಡ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಆಗಿರಬಹುದು. ಆದ್ರೆ ಇಸ್ರೇಲ್ ಈ ಹಂತದಲ್ಲಿ ಏನ್ ಮಾಡುತ್ತೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದ್ರೆ ಲೆಬನಾನ್ ಮತ್ತೆ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಘರ್ಷಗಳು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಈ ಮಾತುಕತೆ ಆಗ್ಲಿ ಅನ್ನುವಂತಹ ಕಾರಣಕ್ಕೆ ಇಸ್ರೇಲ್ ತನ್ನ ದಾಳಿಯ ತೀವ್ರತೆಯನ್ನು ಒಂದಷ್ಟು ಕಡಿಮೆ ಮಾಡಿಕೊಂಡಿತ್ತು. ಸೊ ಈ ಮಾತುಕತೆ ಈಗ ಸಂಪೂರ್ಣವಾಗಿ ಒಂದು ತಾರ್ಕಿಕ ಅಂತ್ಯವನ್ನ ಕಾಣದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿಯ ಬೆದರಿಕೆ ಕೊಡ್ತಾ ಇರುವಂತಹ ಹಂತದಲ್ಲಿ ಬಹುಶಃ ಇಸ್ರೇಲ್ ಲೆಬನಾನ್ನ ಮೇಲೆ ಮತ್ತೊಂದು ಸುತ್ತಿನ ದಾಳಿಗಳನ್ನ ಮಾಡುವಂತಹ ಸಾಧ್ಯತೆಗಳು ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಇಸ್ರೇಲ್ ಏನಾದರೂ ಲೆಬನಾನ್ನ ಮೇಲೆ ದಾಳಿಯನ್ನ ಮಾಡಿದ್ರೆ ದೆನ್ ಅದಕ್ಕೆ ಇರಾನ್ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದ್ದಾವೆ. ಸೊ ಇದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಹಂತದ ಸಂಘರ್ಷಕ್ಕೆ ಕಾರಣ ಆಗಬಹುದಾದಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಇದು ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂದ್ರೆ ಬಹುಶಃ ಅದು ಇವತ್ತು ಆಗ್ಲಿಕ್ಕಿಲ್ಲ, ನಾಳೆ ಅಥವಾ ನಾಡಿದ್ದಿಂದ ಈ ದಾಳಿಗಳಾಗಬಹುದು, ಅಥವಾ ಈ ಹಂತದಲ್ಲಿ ಹಿಂದ್ಗಡೆ ಬ್ಯಾಕ್ ಚಾನಲ್ ಅಲ್ಲಿ ಒಂದಷ್ಟು ವರ್ಕೌಟ್ ಗಳಾಗಬಹುದು, ಮತ್ತೊಂದು ಸುತ್ತಿನ ಸಭೆಗೂ ಕೂಡ ಒಂದು ವೇದಿಕೆಯನ್ನು ಸಜ್ಜುಗೊಳಿಸುವಂತ ಪ್ರಯತ್ನಗಳು ಕೂಡ ಆಗಬಹುದು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಬಹುಶಃ ಈ ರೀತಿಯಾದಂತಹ ದಾಳಿಗಳು ಮುಂದುವರೆಯದೆ ಮತ್ತೊಂದು ಸುತ್ತಿನ ಸಭೆಗೆ ವೇದಿಕೆಯನ್ನು ಸಜ್ಜುಗೊಳಿಸುವಂತ ಪ್ರಯತ್ನಗಳು ಕೂಡ ಆಗಬಹುದು.